ನಾನು ನಮ್ಮ ಶ್ರೀಮತಿಯವರು ಮಧುಗಿರಿ ಟೌನಿಗೆ ಬಂದಿದ್ವಿ. ನಮ್ಮ ಶ್ರೀಮತಿಯವರೇನೋ ಅವ್ರದ್ದು ಸ್ಯಾರಿ ಬ್ಲೌಸ್ನ ಹ್ಯಾಂಡ್ ವರ್ಕ್ ಏನೋ ಕೊಡಬೇಕಿತ್ತು ಅಂತ ಹೇಳಿ ಬಂದಿದ್ವಿ. ಇವಾಗ ಯಾವ ಸ್ಯಾರಿ ತೊಗೊಂಡಿರೋದು, ಯಾಕೆ ಈಗ ಡಿಸೈನ್ ವರ್ಕ್ ಮಾಡೋದಕ್ಕೆ ಕೊಡ್ತಾ ಇರೋದು ಸ್ಯಾರಿ ಬ್ಲೌಸ್ನ ಅನ್ನೋದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ. ನಾವು ಬ್ಲೌಸ್ ವರ್ಕ್ ಕೊಟ್ಟಮೇಲೆ ಅಲ್ಲಿಂದ ನಾವು ಸೀದಾ ಸಿದ್ಧಾರ್ಥ ಸ್ಕೂಲ್ ಹತ್ರ ಬಂದ್ವಿ. ಇಲ್ಲಿ ಇವತ್ತು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೀತಾ ಇದೆ. ಈ ಎಲ್ಲ ಶಾಲೆಯಿಂದನೂ ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಾರೆ. ನಮ್ಮ ಜಾಣೆ ಮಗಳು ಸ್ಕೂಲಿಂದನೂ ನಮ್ಮ ಜಾಣೆ ಮಗಳೂ ಬಂದಿದ್ದಾಳೆ. ಅವಳು ಇವತ್ತು ಇಲ್ಲಿ ಕತೆ ಹೇಳ್ತಾ ಇದ್ದಾಳೆ. ನಾವು ಬರಬೇಕಾದ್ರೇ ನಮ್ಮ ಮಗಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಬಂದಿದ್ವಿ. ಅಲ್ಲಿ ಅಷ್ಟೊಂದು ಜನರ ಮಧ್ಯೆ ನಮ್ಮ ಮಗಳನ್ನು ಹುಡುಕಿ ಅವಳಿಗೆ ಐಸ್ ಕ್ರೀಮ್ ಕೊಟ್ಟು ಐಸ್ ಕ್ರೀಮ್ ತಿಂದಮೇಲೆ ಮತ್ತೆ ಕತೆ ಹೇಳೋ ಸ್ಪರ್ಧೆ ನಡೆಯುತ್ತಲ್ಲ, ಅಲ್ಲಿ ಕರ್ಕೊಂಡೋಗ್ಬಿಟ್ವಿ. ಕತೆ ಹೇಳಿದ್ಲು, ತುಂಬ ಚೆನ್ನಾಗಿ ಹೇಳಿದ್ಲು. ಯಾವ ಕತೆ ಹೇಳಿದ್ಲು ಅನ್ನೋದನ್ನ ನಾವು ಮುಂದೆ ವ್ಲಾಗಲ್ಲಿ ಅವಳಿಗತ್ರನೇ ಕತೆ ಹೇಳಿಸ್ತೀವಿ. ಹಾಗೆ ಇನ್ನೊಂದು ಖುಷಿ ವಿಷಯ ಅಂದರೆ ಅವಳು ಕತೆ ಹೇಳಿದ್ದಕ್ಕೆ ಅವಳಿಗೆ ಮೊದಲನೇ ಬಹುಮಾನ ಬಂತು.